ಏನಪ್ಪ ಇದು ತಮ್ಲೈನಲ್ಲಿ ದುರ್ಗ ಅಂತ ಹಾಕ್ಬಿಟ್ಟು ಚಿತ್ರದುರ್ಗ ಅಂತ ಹಾಕ್ಬಿಟ್ಟು ನೋಡೋದು ಚಳ್ಳಕೆರೆಯಿಂದ ತೋರಿಸ್ತಿದ್ದೀನಿ ಅಂತ ಬೈಕೊಂಬೇಡ್ರಿ. ನಾನು ಹೋಗ್ತಿರೋ ಟ್ರೈನು ದುರ್ಗದಿಂದನೇ ಬರುತ್ತೆ. ಸೊ ದುರ್ಗ ಬಿಟ್ಮೇಲೆ ನಮ್ಮ ಚಳ್ಳಕೆರೆ ನೆಕ್ಸ್ಟ್ ಸ್ಟಾಪು. ಅದಕ್ಕೆ ನಾನು ಚಳ್ಳಕೆರೆಯಿಂದನೇ ಬೋರ್ಡ್ ಮಾಡ್ತಿದ್ದೀನಿ. ಸೊ ದುರ್ಗದಿಂದ ಎಷ್ಟು ಫೇರ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನು ತುಂಬ ಸರಿ ತೋರಿಸಿದ್ದೀನಿ. ಚಳ್ಳಕೆರೆಯಿಂದ ಹೋಗ್ತಿದ್ದೀನಿ. ಸದ್ಯಕ್ಕೆ ನಾನು ಹೋಗ್ತಿರೋ ಟ್ರೈನ್ ನಂಬರ್ ಬಂದುಬಿಟ್ಟು 56519 KSR ಬೆಂಗಳೂರು ಟು ಹೊಸಪೇಟೆ ಇಂಟರ್ಸಿಟಿ. 11:40ಕ್ಕೆ ಚಳ್ಳಕೆರೆಗೆ ಬರುತ್ತೆ. ನಾನು 1 ಅವರ್ ಬಿಫೋರ್ ಬಂದಿದ್ದೀನಿ. ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನ್ನು ಆ ಕಡೆ ನೋಡಿ, ಗೂಡ್ಸು ನಿಂತಿದೆ, ಮೈನಿಂಗ್ಸ್ದು ಅನ್ಲೋಡ್ ಆಗ್ತಿದೆ. ನಮ್ಮ ಚಳ್ಳಕೆರೆಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಚಳ್ಳಕೆರೆ ಹುಡುಗನಿಗೆ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಮ್ಮ ದುರ್ಗ ಡಿಸ್ಟಿಕ್ಕಿಂದ ಯಾರ್ಯಾರು ನೋಡ್ತಿದ್ದೀರಾ ಸಪೋರ್ಟ್ ಮಾಡಿ. ಲೋಕಲ್ ದುರ್ಗದ ಹುಡುಗನಿಗೆ ಸಪೋರ್ಟ್ ಮಾಡೋದು ಮಾತ್ರ ಮರೆಯಬೇಡಿ. ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನಲ್ಲಿ ಏನೋ ವರ್ಕ್ ನಡೀತಿದೆ, ಏನಂತ ಗೊತ್ತಿಲ್ಲ. ಪ್ಲ್ಯಾಟ್ಫಾರಮ್ ಮೇಲೆ ಕಲ್ಲುಗಳೆಲ್ಲ ಕಿತ್ತಾಕಿದ್ದಾರೆ. ಹೊಸಪೇಟೆ ಇಂಟರ್ಸಿಟಿಯಲ್ಲಿ, ಹೊಸಪೇಟೆ ಪ್ಯಾಸೆಂಜರ್ ಟ್ರೈನಲ್ಲಿ ಅಪ್ ಟು ರಾಯದುರ್ಗದವರೆಗೂ ಹೋಗ್ತಿದ್ದೀನಿ. ಚಳ್ಳಕೆರೆಯಿಂದ ರಾಯದುರ್ಗಕ್ಕೆ 20 ರೂಪಾಯಿ. ನೋಡಿ, ಅನ್ಲೋಡ್ ಆಗ್ತಿದೆ ಟಿಪ್ಪರ್ ಲಾರಿಗೆ ಮೈನಿಂಗು. ಸಿಕ್ಕಾಬಟ್ಟೆ ಟಿಪ್ಪರ್ ಲಾರಿಗಳು ಅಡ್ಡಾಡ್ತಿದ್ದಾವೆ ನೋಡಿ. ಇನ್ನೊಂದು ಲಾರಿ ಬಂತು. ಒಬ್ಬರಿಗೆ 20 ರೂಪಾಯಿ ರಾಯದುರ್ಗಕ್ಕೆ. ರಾಯದುರ್ಗದಿಂದ ತಿರುಪತಿಗೆ 90 ರೂಪಾಯಿ. ಅದೇ ದುರ್ಗದಿಂದ ತಗೊಂಡ್ರೆ ದುರ್ಗದಿಂದ ರಾಯದುರ್ಗಕ್ಕೆ ಒಬ್ಬರಿಗೆ 30 ರೂಪಾಯಿ, ಅಲ್ಲಿಂದ 90 ರೂಪಾಯಿ ಆಗುತ್ತೆ ತಿರುಪತಿಗೆ. ನಾನು ಹೇಳ್ತಿರೋದು ಜನರಲಲ್ಲಿ. ನೀವು ಬೇಕಾದ್ರೆ UTS ಆ್ಯಪಲ್ಲಿ ಬುಕ್ ಮಾಡ್ಬೋದು, ಇಲ್ಲ ರೈಲ್ವೆ ಸ್ಟೇಷನಲ್ಲಿ ಟಿಕೆಟ್ ತಗೊಬೋದು. ಜನರಲ್ ಟಿಕೆಟು ಒಂದೇ ಸರಿ ಡೈರೆಕ್ಟಾಗೂ ತಗೊಬೋದು. ದುರ್ಗದಿಂದ ತಿರುಪತಿಗೂ ತಗೊಬೋದು, ಚಳ್ಳಕೆರೆಯಿಂದ ತಿರುಪತಿಗೂ ಡೈರೆಕ್ಟಾಗಿ ಒಂದೇ ಟಿಕೆಟ್ ತಗೊಬೋದು. ನೋಡಿ, ಅಲ್ಲಿ ಕ್ರೇನ್ ಮೂಲಕ ಲಾರಿಗೆ ಎತ್ತಾಕ್ತಿದ್ದಾರೆ ನೋಡಿ. ನಮ್ಮ ಟ್ರೈನ್ ಬರ್ತಿದೆ 56519 KSR ಬೆಂಗಳೂರು ಟು ಹೊಸಪೇಟೆ ಪ್ಯಾಸೆಂಜರ್ ಟ್ರೈನು. ಇದೇ ಟ್ರೈನಲ್ಲಿ ರಾಯದುರ್ಗದವರೆಗೂ ಹೋಗೋದು. ನೀವು ಬಳ್ಳಾರಿಗೂ ಹೋಗ್ಬೋದು. ಬಳ್ಳಾರಿಗೆ ಹೋದರೆ ನಿಮ್ಗೆ 11:30 ಗಾಡಿಗೆ ಹೋಗ್ಬೇಕಂದ್ರೆ ನೀವು ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ. ನಾನು ಯಾಕಂದರೆ ಬಜೆಟಲ್ಲಿ ಅತಿ ಕಡಿಮೆ ದರದಲ್ಲಿ ಹೋಗೋದನ್ನ ತೋರಿಸ್ತಿದ್ದೀನಿ, ಅದಕ್ಕೆ ನಾನು ಈ ಟ್ರೈನ ಚೂಸ್ ಮಾಡಿದ್ದೀನಿ. ಸೊ ನಾರ್ಮಲಾಗಿ ಬಳ್ಳಾರಿಗೆ ಹೋದರೆ ನಿಮಗೆ ಹುಬ್ಳಿ ಪ್ಯಾಸೆಂಜರ್ ಸಿಗುತ್ತೆ, ಹರಿಪ್ರಿಯ ಸಿಗುತ್ತೆ. ಆರಾಮಾಗಿ ಖಾಲಿ ಇರುತ್ತೆ ಟ್ರೈನ್ ಮಾತ್ರ. ನೋಡಿ ಎಷ್ಟು ಖಾಲಿ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಚಳ್ಳಕೆರೆಯಿಂದ ಹೊರಟಿದೆ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತಳುಕು. ಫ್ರೆಂಡ್ಸ್, ಒಂದು ಸ್ಮಾಲ್ ರಿಕ್ವೆಸ್ಟು. ನೀವು ವಿಡಿಯೋ ನೋಡ್ತಿರ್ತೀರ, ವಿಡಿಯೋ ನೋಡಿದ್ದಾದ್ಮೇಲೆ ಲೈಕ್ ಮಾಡ್ತೀರಾ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಹೈಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಹೈಪ್ ಅಂತ ಹೊಡೆದ್ರೆ ಪಾಯಿಂಟ್ಸ್ ಸಿಗುತ್ತೆ. ಆ ಪಾಯಿಂಟ್ಸ್ ನೀವು ಕೊಟ್ಟರೆ ಈ ವಿಡಿಯೋ ತುಂಬ ಜನಕ್ಕೆ ರೆಕಮೆಂಡ್ ಆಗುತ್ತೆ. ಇದೇ ನೀವು ಸಪೋರ್ಟ್ ಮಾಡೋದು ನನಗೆ. ಲೈಕ್ ಮಾಡಿದ ತಕ್ಷಣ ಹೈಪ್ ಮಾಡೋದು ಮಾತ್ರ ಮರಿಬೇಡಿ. ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಅಕಸ್ಮಾತ್ ಐಪ್ ಅನ್ನೋದು ಸಿಗಲಿಲ್ಲ ಅಂದರೆ ರೈಟಿಗೆ ಸ್ವೈಪ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ರೈಟಿಗೆ ಸ್ವೈಪ್ ಮಾಡಿದ್ರೆ ಐಪ್ ಅಂತ ಬರುತ್ತೆ. ಪಾಯಿಂಟ್ಸ್ ಕೊಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಪಾಯಿಂಟ್ಸು. ಫ್ರೆಂಡ್ಸ್, ನೀವು ಹಾಗೆ ನನ್ನ ಜೊತೆ ಚಾಟ್ ಮಾಡ್ಬೇಕಂತಿದ್ರೆ, ಫೀಡ್ಬ್ಯಾಕ್ ಮಾಡ್ಬೇಕಂತಿದ್ರೆ, ರೀಲ್ಸು, ಶಾರ್ಟ್ಸು, ನಾನು ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ತಿದ್ದೀನಿ, ಯಾವ ಊರು ಟ್ರೈನ್ ಮಾಡ್ತಿದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀನಿ, ಪ್ರತಿಯೊಂದು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಡ್ತಿರ್ತೀನಿ. ಡೈಲಿ ಅಪ್ಡೇಟ್ ಇರ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಸೊ ಇವೆಲ್ಲ ನೀವು ನನ್ನ ಜೊತೆ ಚಾಟ್ ಮಾಡಬೇಕು. ರೀಲ್ಸು, ಶಾರ್ಟ್ಸು, ನಾನು ಎಲ್ಲಿ ಹೋಗ್ತೀನಿ, ನೆಕ್ಸ್ಟ್ ವಿಡಿಯೋ ಯಾವ್ದು ಬರುತ್ತೆ, ಇವೆಲ್ಲ ನೀವು ತಿಳ್ಕೊಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನು ಹಾಗೂ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಫಾಲೋ ಮಾಡಿ. ಡೈಲಿ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ನೀವು ಮಾಡೋ ಪ್ರತಿ ಮೆಸೇಜ್ಗೂ ರಿಪ್ಲೈ ಕೊಡ್ತೀನಿ. ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ.
ಫ್ರೆಂಡ್ಸ್, ಈಗ ನಮ್ಮ ಟ್ರೈನು ತಳಕು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಸುಮಾರು ಈ ವಿಡಿಯೋ 1 hour 20 minutes ಬಂದಿತ್ತು ಟೋಟಲ್ಲು ರನ್ ಟೈಮು. ಸೊ ಅದರಲ್ಲಿ ನಾನು ಟ್ರಿಮ್ ಮಾಡಿ 40 ನಿಮಿಷಕ್ಕೆ ಇಳಿಸಿದ್ದೀನಿ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಟ್ರೈನ್ ತಿರುಪತಿಗೆ ಎಷ್ಟೊತ್ತಿಗೆ ಹೋಗುತ್ತೆ ಎಲ್ಲ ಮಾಹಿತಿ ಸಿಗುತ್ತೆ. ತಳಕು ಬಿಟ್ಟರೆ ನಮ್ಮದು ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಮೊಳಕಾಲ್ಮೂರು. ಬೀಚಿಕೆರೆ ಸ್ಟಾಪ್ ಇರಲ್ಲ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬೀಜಿಕೆರೆ ಬೊಮ್ಮಗೊಂಡನ ಕೆರೆಯನ್ನು ಸ್ಕಿಪ್ ಮಾಡ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮೊಳಕಾಲ್ಮೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಮೊಳಕಾಲ್ಮೂರು ರೈಲ್ವೆ ಸ್ಟೇಷನ್ ನೋಡಿ, ಯಾರೋ ಇಳಿಯಕ್ಕೆ ಹೋಗ್ಬಿಟ್ಟು ಇನ್ನು ಸ್ಲಿಪ್ ಆಗ್ತಿದ್ರು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ರಾಯದುರ್ಗ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲೇ ಇಳಿದುಬಿಟ್ಟು ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 1 ಗಂಟೆಗೆ. ಒಂದೊಂದು ಸರಿ ಲೇಟ್ ಆದರೆ 1:15ಗೆ ಬರ್ತಾನೆ, ತಲೆನೇ ಕೆಡ್ಸ್ಕೊಂಬಿಟ್ರಿ. ಇಲ್ಲಿಂದ ಟ್ರೈನ್ ಇರೋದು 3:45ಗೆ, ಅಂದರೆ 3 ಗಂಟೆ 50 ನಿಮಿಷಕ್ಕೆ. ಅದು ಏನಾದರೂ ಲೇಟ್ ಹೊಡೆದ ಅಂದರೆ 4 ಗಂಟೆಗೆ ಬರುತ್ತೆ, 4:45ಗೆ. ಆರಾಮಾಗಿ ಟೈಮ್ ಇರುತ್ತೆ ರಾಯದುರ್ಗದಾಗೆ. ಈ ಟ್ರೈನ್ ಎಷ್ಟೇ ಲೇಟಾಗಿ ಬಂದ್ರೂ ಕವರ್ ಆಗುತ್ತೆ. ಇಲ್ಲಿ 1 ಗಂಟೆಗೆ ಬಂದಿದ್ದು
3:45 ಅಂದರೆ 2 ಗಂಟೆ 2.5 ಗಂಟೆ ವೆಯ್ಟ್ ಮಾಡಬೇಕು. 2:45 ಗಂಟೆ. ನೀವು ಬಸ್ಸಲ್ಲಿ ಬರೋಂಗಿದ್ರೆ ಬರ್ಬೋದು. ಮೊಳಕಾಲ್ಮೂರು ದುರ್ಗದಿಂದ ಬೇಕಾದಷ್ಟು ರಾಯದುರ್ಗ ಗಾಡಿ ಸಿಗುತ್ತೆ. ಇಲ್ಲ ಮೊಳಕಾಲ್ಮೂರಿಗೆ ಬಂದರೆ 5 ನಿಮಿಷಕ್ಕೆ ಒಂದೊಂದು ಬಸ್ಸುಗಳಿದ್ದಾವೆ. ರಾಯದುರ್ಗ ರೈಲ್ವೆ ಸ್ಟೇಷನ್ ನೋಡಿ ಹೊರಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಎಂಟ್ರೆನ್ಸ್ ಇದು ಬಂದುಬಿಟ್ಟು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಬರುತ್ತೆ, ಹುಬ್ಳಿ ಡಿವಿಷನ್ನು, ರಾಯದುರ್ಗ ಬೆಟ್ಟ. ಇಲ್ಲಿ ನೋಡಿ ರಾಯದುರ್ಗದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಎಷ್ಟಾಗುತ್ತೆ ಏನೋ ಅಂತ ಫೇರ್ ಲಿಸ್ಟ್ ಹಾಕಿದ್ದಾರೆ. ಇದು ಬಂದುಬಿಟ್ಟು ಜನರಲ್ ಟಿಕೆಟ್ ಕೌಂಟ್ರು, ಆ ಕಡೆ ಇರೋದು ರಿಸರ್ವೇಷನ್ ಟಿಕೆಟ್ ಕೌಂಟ್ರು. ಟೈಮ್ ಬಂದುಬಿಟ್ಟು 2 ಗಂಟೆ 6 ನಿಮಿಷ ಆಗಿದೆ. ರಾಯದುರ್ಗ ಜಂಕ್ಷನ್ ಇಲ್ಲಿ ಪ್ಲ್ಯಾಟ್ಫಾರಮ್ 2 ಬರ್ತವೆ, 1, 2. ಈ ರಾಯದುರ್ಗ ಜಂಕ್ಷನ್ ಅದು ಒಂದು ಕಲ್ಯಾಣದುರ್ಗದ ಮೇಲೆ ಕದಿರಿದೇವರಪಲ್ಲಿ, ಪಾವಗಡ, ತುಮಕೂರಿಗೆ ಒಂದು ಲೈನ್ ಹೋಗುತ್ತೆ. ಇನ್ನೊಂದು ಮೊಳಕಾಲ್ಮೂರು, ಚಳ್ಳಕೆರೆ, ಚಿಕ್ಕಜಾಜೂರಿಗೆ ಒಂದು ಲೈನ್ ಹೋಗುತ್ತೆ. ಇನ್ನೊಂದು ಬಳ್ಳಾರಿಗೆ ಒಂದು ಲೈನ್ ಹೋಗುತ್ತೆ. ಇದಕ್ಕೆ ಜಂಕ್ಷನ್ ಅಂತ ಕರೀತಾರೆ. ಹೊಸಪೇಟೆಯಿಂದ KSR ಬೆಂಗಳೂರಿಗೆ ಹೋಗೋ ಪ್ಯಾಸೆಂಜರ್ ಟ್ರೈನು ರಾಯದುರ್ಗದಿಂದ ಡಿಪಾರ್ಚರ್ ಆಗ್ತಿದೆ 2:45ಗೆ. 56520 ರೈಲ್ ನಂಬರ್ ಬಂದುಬಿಟ್ಟು. ಚಳ್ಳಕೆರೆಗೆ 3 ಗಂಟೆ 24 ನಿಮಿಷಕ್ಕೆ ಟೈಮಿಂಗ್ ಇರೋದು. ಬಟ್ 3 ಗಂಟೆ 40 ನಿಮಿಷದ ಮೇಲೇ ಈ ಟ್ರೈನ್ ಪ್ರತಿದಿನ ಹೋಗುತ್ತೆ ನಮ್ಮ ಚಳ್ಳಕೆರೆಗೆ. ದುರ್ಗಕ್ಕೆ 4:20 4:15 ಹೋಗುತ್ತೆ. ತಿರುಪತಿ ಟ್ರೈನ್ ಬರೋದು ಪ್ಲ್ಯಾಟ್ಫಾರಮ್ ನಂಬರ್ 2ಗೆ. ಅದಕ್ಕಾಗಿ ನಾನು ಪ್ಲ್ಯಾಟ್ಫಾರಮ್ ನಂಬರ್ 2ಗೆ ಬಂದೆ. ತಿರುಪತಿ ರೈಲು ಗಾಡಿ ನಂಬರ್ ಬಂದುಬಿಟ್ಟು 57406 ಕದಿರಿದೇವರಪಲ್ಲಿ ಟು ತಿರುಪತಿ ಪ್ಯಾಸೆಂಜರ್ ಟ್ರೈನು. ಕದಿರಿ ಬೇರೆ, ಕದಿರಿದೇವರಪಲ್ಲಿ ಬೇರೆ. ಕದಿರಿದೇವರಪಲ್ಲಿ ಬಂದುಬಿಟ್ಟು ಪಾವಗಡದ ಹತ್ರ ಬರುತ್ತೆ. ಕದಿರಿ ಬಂದುಬಿಟ್ಟು ಬಾಗೇಪಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಬರುತ್ತೆ ಕದಿರಿ ಬಂದುಬಿಟ್ಟು. ಸೊ ಕನ್ಫ್ಯೂಸ್ ಆಗಿಬಿಟ್ರಿ. ಇಲ್ಲಿ ನಿಮ್ಗೆ 2.5 ಗಂಟೆ ಟೈಮ್ ಸಿಗುತ್ತೆ. ಆರಾಮಾಗಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು. ನಮ್ಮ ಟ್ರೈನ್ ಬರ್ತಿದೆ. ನಾನು ಹೋಗ್ತಿರೋದು ಜನರಲಲ್ಲಿ ಹೋಗ್ತಿಲ್ಲ, ನಾನು ಹೋಗ್ತಿರೋದು ಸ್ಲೀಪರಲ್ಲಿ. ಸ್ಲೀಪರ್ ಬುಕ್ ಮಾಡ್ಕೊಂಡಿದ್ದೀನಿ ನಾನು. ಸೊ ನನಗೆ ಸ್ಲೀಪರಲ್ಲಿ ಬಂದುಬಿಟ್ಟು 180 ರೂಪಾಯಿ ಪ್ಲಸ್ 11 ರೂಪಾಯಿ ಅಡಿಷ್ನಲ್, ಟೋಟಲ್ 191 ರೂಪಾಯಿ ಏನೋ ಬಿತ್ತು. ನನ್ನ ಕೋಚ್ ಬಂದುಬಿಟ್ಟು S2 ಇದೆ ನನ್ನ ಕೋಚು. ಒಳಗಡೆ ಬಂದಮೇಲೆ ಫುಲ್ ಖಾಲಿ ಅಂದರೆ ಖಾಲಿ ಇದೆ. ಈ ಟ್ರೈನ್ ಏನಂದರೆ ಗುಂತಕಲ್ಲು ಅನಂತಪುರದಾಗ ಪ್ಯಾಕ್ ಆಗುತ್ತೆ. ಹಬ್ಬಗಳ ಟೈಮಲ್ಲಿ, ಹಾಲಿಡೇಸ್ ಟೈಮಲ್ಲಿ ಬಳ್ಳಾರಿಯಿಂದನೇ ಪ್ಯಾಕ್ ಆಗುತ್ತೆ ಸ್ಲೀಪರಲ್ಲಿ. ಜನ್ರಲಲ್ಲಿ ನಿಮಗೆ ರಾಯದುರ್ಗದಿಂದ ಫುಲ್ ಅಂದರೆ ಫುಲ್ ಖಾಲಿ ಸಿಗುತ್ತೆ, ಆರಾಮಾಗಿ ಹೋಗ್ಬೋದು, ಸೀಟ್ ಸಿಗುತ್ತೆ. ಅದಕ್ಕಾಗಿ ನಾನು ಇದನ್ನು ಸಜೆಸ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಹುಬ್ಳಿ ಪ್ಯಾಸೆಂಜರಲ್ಲಿ ನಿಮಗೆ ಅದು ಹುಬ್ಳಿಯಿಂದ ಬರೋದ್ರಿಂದ ಸಿಕ್ಕಾಪಟ್ಟೆ ಪ್ಯಾಕಾಗಿ ಬರ್ತಾನೆ, ಜನರಲಲ್ಲಿ ಸೀಟ್ ಸಿಗೋಲ್ಲ. ಈ ಟ್ರೈನ್ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ ಹೇಳ್ಬಿಟ್ಟು. ನಾನು ಯಾವ ವೀಡಿಯೋದಲ್ಲೂ, ಯಾವ ಟ್ರೈನ್ ವೀಡಿಯೋದಲ್ಲೂ ನಾನು ಟಾಯ್ಲೆಟ್ ರೂಮ್ಸ್ ತೋರಿಸಿರಲಿಲ್ಲ. ಇದು ತುಂಬ ಕ್ಲೀನಾಗಿದೆ, ವೆಲ್ ಮೈಂಟೈನ್ಡ್ ಟ್ರೈನ್ ಇದು. ಇದೇನಂತೀರ, ನಮ್ಮ SWR ಮೇಂಟೈನ್ ಮಾಡ್ತಿಲ್ಲ, ಇದು ಮಾಡ್ತಿರೋದು SCOR ಅಂದರೆ ಸೌತ್ ಸೆಂಟ್ರಲ್ ರೈಲ್ವೇಸ್, ಇದು ಗುಂತಕಲ್ ಡಿವಿಷನ್ ಅವ್ರದ್ದು ಇದು. ಇದು ಟ್ರೈನ್ ಮಾತ್ರ ತುಂಬ ಅಂದರೆ ತುಂಬ ಕ್ಲೀನಾಗಿದೆ. ರಾಯದುರ್ಗದಿಂದ ನಮ್ಮ ಟ್ರೈನ್ ಹೊರಟಿದೆ ಫ್ರೆಂಡ್ಸ್. ಇಲ್ಲಿಗೆ ತುಂಬ ಹೊತ್ತಾಗಿದೆ. ಸೀದಾ ರಾಯದುರ್ಗ ಬಿಟ್ಮೇಲೆ ನಿಮಗೆ ಡೈರೆಕ್ಟಾಗಿ ಬಳ್ಳಾರಿ ತೋರಿಸ್ತೀನಿ. ಸೆಂಟ್ರಲ್ಲಿ ಯಾವುದು ತೋರ್ಸೋಕ್ಕೋಗಲ್ಲ, ಯಾಕಂದರೆ ನಿಮಗೂ ಬೋರ್ ಆಗಬಾರ್ದು. ಈ ರೂಟ್ ತುಂಬ ಸರಿ ತೋರಿಸಿದ್ದೀನಿ, ಅದಕ್ಕಾಗಿ
ರಾಯದುರ್ಗ ಬಿಟ್ಟಿದ ತಕ್ಷಣ ನಾನು ಡೈರೆಕ್ಟಾಗಿ ಬಳ್ಳಾರಿಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬಳ್ಳಾರಿ ಸಿಟಿಗೆ ಎಂಟ್ರಿ ಆಗಿದೆ. ನೋಡಿ ಎಷ್ಟು ಖಾಲಿ ಇದೆ ಅಂದರೆ, ಇಡೀ ಕೋಚಲ್ಲಿ ನಾನು ಒಬ್ಬನೇ ಇರೋದು, ಅಷ್ಟು ಖಾಲಿ ಇದೆ. ಮತ್ತು ಎಲ್ಲಿ ಪ್ಯಾಕ್ ಆಗುತ್ತಂತ ನಾನು ನಿಮಗೆ ತೋರಿಸ್ತೀನಿ. ಬಳ್ಳಾರಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್, ಕಲ್ಯಾಣ ಕರ್ನಾಟಕ KSRTC ಬಸ್ ಸ್ಟ್ಯಾಂಡು, ಡಿಪೋ ಪ್ಲಸ್ ಬಸ್ ಸ್ಟ್ಯಾಂಡ್ ಎರಡೂ ಇಲ್ಲೇ ಇದೆ. ಇಲ್ಲೇನು ನೋಡ್ತಿದ್ದೀರಾ ಸ್ಟಾರ್ಟಿಂಗು, ಅದು ಡಿಪೋ, ಆ ಕಡೆ ಇರೋದು ಬಸ್ ಸ್ಟ್ಯಾಂಡು. ಇದರ ಆಪೋಸಿಟಲ್ಲೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ದು ಹಾಲ್ಟ್ ಇದೆ, ಪ್ರೈವೇಟ್ ಬಸ್ಸಸ್ದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತಲ್ಲ, ಇದು ಬರೀ ಸ್ಲೀಪರ್ ಬಸ್ಸುಗಳೇ ಇದ್ದಾವೆ. ಆ ಕಡೆ ಏನು ಲೈನ್ ನೋಡ್ತಿದ್ದೀರಾ, ಅದು ಬಳ್ಳಾರಿ ಕಂಟೋನ್ಮೆಂಟಿಗೆ ಬೈಪಾಸ್ ಲೈನ್. ಅದು ಬಳ್ಳಾರಿ ಜಂಕ್ಷನ್ ಔಟರಲ್ಲಿ ಆ ಸೈಡು ಚಾರ್ಟ್ ಕ್ಯಾಬಿನಲ್ಲಿ ಹುಬ್ಳಿಯಿಂದ ನರಸಾಪುರ್ಗೆ ಹೋಗೋ ಅಮರಾವತಿ ಎಕ್ಸ್ಪ್ರೆಸ್ನ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ವ್ಯಾಪ್ 4 ಇದೆ ಲೋಕೋ. ನಾವೀಗ ಗುಂತಕಲ್ಲು ಹುಬ್ಳಿ ಮೈನ್ ಲೈನ್ಗೆ ಬಂದು ಜಾಯ್ನ್ ಆಗಿದ್ದೀವಿ ಬಳ್ಳಾರಿ ಜಂಕ್ಷನ್ ಔಟರಲ್ಲಿ. ನೋಡೋಣ ಯಾವ ಪ್ಲ್ಯಾಟ್ಫಾರ್ಮ್ಗೆ ಹೋಗುತ್ತೋ. ನನಗನ್ಸಿರೋ ಪ್ರಕಾರ 3ಕ್ಕೆ ಹೋಗ್ಬೋದು ಅನ್ನಿಸ್ತಿದೆ. ಬಳ್ಳಾರಿ ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ನಮ್ಮ ಟ್ರೈನು ಎಂಟ್ರಿ ಆಗ್ತಿದೆ. ಆ ಕಡೆ ನೋಡಿ, ಗುಂತಕಲ್ಲಿಂದ ಹುಬ್ಳಿಗೆ ಹೋಗೋ ಪ್ಯಾಸೆಂಜರು ಟ್ವಿನ್ ಲೋಕೋ. ಇಲ್ಲಿ ಯಾವುದು ವ್ಯಾಗ್ 9 ಇದೆ. ಹುಬ್ಳಿ ಪ್ಯಾಸೆಂಜರ್ಗೆ ವ್ಯಾಗ್ 7 ಹಾಕಿದ್ದಾರೆ ಲೋಕೋ. ಗುಂತಕಲ್ ಟು ಹುಬ್ಳಿ ಪ್ಯಾಸೆಂಜರ್ ಡೈಲಿ ಇರುತ್ತೆ ಆ ಟ್ರೈನು. ಬಳ್ಳಾರಿ ಜಂಕ್ಷನ್ ಪ್ಲ್ಯಾಟ್ಫಾರಮ್ ನಂಬರ್ 3 ನೋಡಿ, ಅಲ್ಲಿ ಔಟರಲ್ಲಿ ಇತ್ತು ಅಂತ ಹೇಳಿದ್ನಲ್ಲ, ಹುಬ್ಳಿ ಟು ನರಸಾಪುರ ಅಮರಾವತಿ ಎಕ್ಸ್ಪ್ರೆಸ್ಸು. ಈಗ ಪ್ಲ್ಯಾಟ್ಫಾರಮ್ ನಂಬರ್ 2ಗೆ ಬಂದಿದೆ. ಈ ಟ್ರೈನು ಮಾಡಬೇಕು, ಯಾವಾಗ ಮಾಡ್ಬೇಕಂತ ಗೊತ್ತಿಲ್ಲ. ಸುಮಾರು ಒಂದು 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಬಳ್ಳಾರಿ ಜಂಕ್ಷನಿಂದ ಹೊರಟಿದೆ. ಫ್ರೆಂಡ್ಸ್, ಈ ಬ್ರಿಡ್ಜ್ ಏನು ನೋಡ್ತಿದ್ರೆ, ಇದು ನಮ್ಮ ವೇದಾವತಿ ನದಿದು ಹಗರಿ ಹತ್ರ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹಗರಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಕೊಡ್ತಿದೆ. ಇದೇನಂದರೆ ಪ್ಯಾಸೆಂಜರ್ ಟ್ರೈನ್ ಆಗಿರೋದ್ರಿಂದ ತುಂಬ ಸ್ಟಾಪ್ಸ್ ಇದ್ದಾವೆ.
ಪ್ಲ್ಯಾಟ್ಫಾರಮ್ ನೋಡಿ ಎಷ್ಟು ಕೆಳಗಡೆ ಐತೆ ಅಂತ ಹೇಳ್ಬಿಟ್ಟು. ಅಗ್ರಿಯಿಂದ ಹೊರಟಿದೆ ನಮ್ಮ ಟ್ರೈನು. ನಿಮಗೆ ಬಳ್ಳಾರಿ ಬಿಟ್ಟ ಮೇಲೆ ಪ್ಯಾಕ್ ಆಯ್ತಾ ಇಲ್ಲ ಅಂತ ತೋರಿಸ್ತೀನಿ. ನೋಡಿ ಬಳ್ಳಾರಿ ಬಿಟ್ಟ ಮೇಲೆ ಖಾಲಿ ಅಂದರೆ ಖಾಲಿ. ಬಳ್ಳಾರಿಯಲ್ಲೂ ಪ್ಯಾಕ್ ಆಗಲಿಲ್ಲ, ಫುಲ್ ಖಾಲಿ ಇದೆ. ಕೋಚಲ್ಲಿ ನಾನು ಮತ್ತು ಇನ್ನೊಬ್ಬರು ಮಾತ್ರ ಬಳ್ಳಾರಿಗೆ ಒಬ್ಬರು ಹತ್ಕೊಂಡಿದ್ದು ಬಳ್ಳಾರಿಯಲ್ಲಿ. ಸೊ ಇಬ್ಬರೇ ಇರೋದು. ಫ್ರೆಂಡ್ಸ್ ನೋಡಿ, ಈ ಮಳೆ ನಿಧಾನಕ್ಕೆ ಹನಿ ಉದುರ್ತು ಇಷ್ಟೊತ್ತವರೆಗೂ. ಸಕ್ಕದಾಗಿದೆ ಮಾತ್ರ ನೋಡಿ. ಹಚ್ಚ ಹಸಿರು, ನೀವು ಯಾವ ಕಡೆ ನೋಡಿದ್ರು ಹಚ್ಚ ಹಸಿರು ಒತ್ಕೊಂಡಂಗಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ವೀರಾಪುರ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಇದೇ ನಮ್ಮ ಕರ್ನಾಟಕಕ್ಕೆ ಲಾಸ್ಟ್ ಸ್ಟಾಪ್ ಅನಿಸುತ್ತೆ. ನೋಡೋಣ, ಇದಕ್ಕೆ ಮುಂದೆ ಏನಾದರೂ ಕನ್ನಡ ಅಕ್ಷರಗಳಲ್ಲಿದ್ದರೆ ಅದು ಲಾಸ್ಟ್ ಸ್ಟಾಪ್ ಆಗುತ್ತೆ. ಯಾಕಂದ್ರೆ ನನಗೆ ಗೊತ್ತಿರೋ ಪ್ರಕಾರ ವೀರಾಪುರನೇ ಕರ್ನಾಟಕಕ್ಕೆ ಲಾಸ್ಟ್ ಸ್ಟಾಪು. ಇನ್ನು ನೆಕ್ಸ್ಟ್ ಏನಿದ್ರು ಆಂಧ್ರಕ್ಕೆ ಎಂಟ್ರಿ ಆಗ್ತೀವಿ ನಾವು. ಫ್ರೆಂಡ್ಸ್, ವೆಲ್ಕಮ್ ಟು ಆಂಧ್ರ ಪ್ರದೇಶ. ನಮ್ಮ ಟ್ರೈನ್ ಈಗ ಟಿ ಸಾಕಿಬಂಡ ಅನ್ನೋ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಫ್ರೆಂಡ್ಸ್, ನಮ್ಮ ಟ್ರೈನು ಶಂಕರಗುಮ್ಮನೂರು ಅನ್ನುವ ರೈಲ್ವೆ ಸ್ಟೇಷನಲ್ಲಿ ಬಂದು ನಿಂತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬಂಟನಹಾಳ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಈ ರೈಲ್ವೆ ಸ್ಟೇಷನ್ ಬಿಟ್ಟರೆ ಗುಂತ್ಕಲ್ ಜಂಕ್ಷನ್ನೇ. ಹೊರಟಿದೆ ಬಂಟನಹಾಳ್ ರೈಲ್ವೆ ಸ್ಟೇಷನಿಂದ. ಗುಂತ್ಕಲ್ ಔಟರಲ್ಲಿ ಸ್ಲೋ ಆಗಿ ಹೋಗ್ತಿದೆ ನಮ್ಮ ಟ್ರೈನು. ಇದು ಸಖತ್ತಾಗಿದೆ ಕರ್ವ್ ಮಾತ್ರ. ಇನ್ನೊಂದು ಧರ್ಮವರ ಮಾತ್ರ ಒಂದು ಕರ್ವ್ ಇದೆ. ನಾವು ಅಷ್ಟೊತ್ತಿಗೆ ನೈಟ್ ಆಗಿರುತ್ತೆ, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಈ ಲೈನ್ ಏನು ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಚೆನ್ನೈ
ಮುಂಬೈ ಮೈನ್ ಲೈನು. ಮಂತ್ರಾಲಯ, ರಾಯಚೂರು, ಗುಲ್ಬರ್ಗ, ಸೊಲ್ಲಾಪುರ, ದಾಂಡು, ಪುಣೆ ಆ ಲೈನ್ ಇದು. ಯಾವುದೋ ಡೆಮೋ ಟ್ರೈನ್ ನಿಂತಿದೆ, ಮೇ ಬಿ ರಾಯಚೂರಿಗೆ ಹೋಗೋ ಡೆಮೋ ಟ್ರೈನ್ ಅನಿಸುತ್ತೆ. ಇನ್ನು ಪ್ಲ್ಯಾಟ್ಫಾರ್ಮ್ಗೆ ಹಾಕಿಲ್ಲ, ಅದನ್ನು ರೆಡಿ ಮಾಡ್ತಿದ್ದಾರೆ ಪ್ಲ್ಯಾಟ್ಫಾರ್ಮ್ಗೆ ಹಾಕೋಕ್ಕೆ. ಡೆಮೋ ಟ್ರೈನ್ ಗುಂತಕಲ್ಲು, ರಾಯಚೂರು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಗುಂತಕಲ್ಲು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ಎಂಟ್ರಿ ಆಗ್ತಿದೆ. ಇಲ್ಲಿ ಮಿನಿಮಮ್ 10 ನಿಮಿಷ ಹಾಲ್ಟ್ ಇದೆ, ಯಾಕಂದರೆ ವಾಟ್ರಿಂಗ್ ಆಗುತ್ತೆ, ಕ್ಲೀನಿಂಗ್ ಆಗುತ್ತೆ, ಲೋಕೋ ಚೇಂಜು ಆಗ್ಬೋದು. ನೋಡೋಣ, ಲೋಕೋ ಚೇಂಜ್ ಆದರೆ ತೋರಿಸ್ತೀನಿ ನಾನು ನಿಮಗೆ. ಕದಿರಿ ದೇವರಪಲ್ಲಿ, ತಿರುಪತಿ, ಗುಂತಕಲ್ ರೇಕ್ಷರ್ ಬಂದುಬಿಟ್ಟು ತಿರುಪತಿ ಗುಂತಕಲ್ ಟ್ರೈನ್ ಜೊತೆ ಕದಿರಿ ದೇವರಪಲ್ಲಿ ಟ್ರೈನ್ ರೇಕ್ಷರ್ ಇದೆ. ನೋಡಿ ಎಷ್ಟು ಕ್ಲೀನ್ ಮಾಡ್ತಿದ್ದಾರೆ ಅಂದರೆ, ಕ್ಲೀನಿಂಗ್ ಮಾತ್ರ ನಂಬರ್ 1 ಇದೆ ಗುರು. ನಮ್ಮ SW ಅವರವ್ರು ಯಾವಾಗ ಈ ಥರ ಟ್ರೈನ್ಸ್ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ. ನೋಡಿ, ಇದೇ ಲೋಕೋ ನಮಗಿದ್ದಿದ್ದು ಕದಿರಿ ದೇವರಪಲ್ಲಿಯಿಂದ ಗುಂತಕಲ್ವರೆಗೂ WDP ಡೀಸೆಲ್ ಲೋಕೋ. ನಮ್ಮ ಟ್ರೈನ್ಗೆ ಯಾವ ಲೋಕೋ ಹಾಕ್ತಾರಂತ ನೋಡೋಣ. ಎಲೆಕ್ಟ್ರಿಕ್ ಲೋಕನ ಇಲ್ಲಿಂದ 5740 ಕದಿರಿ ದೇವರಪಲ್ಲಿ ಟು ತಿರುಪತಿ. SMVT ಬೆಂಗಳೂರಿನಿಂದ ಕಲಬುರಗಿ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಈ ಗುಂತಕಲ್ ಜಂಕ್ಷನ್ಗೆ ಅರೈವಲ್ ಆಗ್ತಿದೆ. ಯಾವುದೋ ಲೋಕೋ ಬರ್ತಿದೆ, ಯಾವ್ದು ಬರೋದು ವ್ಯಾಕ್ 7. ಇಲ್ಲಿ ಆಂಧ್ರ ಪ್ರದೇಶದಾಗೆ ಪ್ರತಿ ಟ್ರೈನ್ಗೂ ವ್ಯಾಕ್ 7 ಹಾಕಿ ಓಡಿಸ್ತಾರೆ. ನಮ್ಮ ಕರ್ನಾಟಕದಾಗ ವ್ಯಾಪ್ 7, ಇಲ್ಲಿ ವ್ಯಾಕ್ 7 ಆಗ್ತದೆ. ಇದೇ ಲೋಕೋ ಅನ್ಸುತ್ತೆ ನಮ್ಮ ಟ್ರೈನ್ಗೆ ಹಾಕೋದು. ನೋಡೋಣ ಯಾವ್ದು ಹಾಕ್ತಾರೆ. ಹೇಳಿದ್ನಲ್ಲ, ವ್ಯಾಕ್ 7 ಲೋಕೋ ಅಟ್ಯಾಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ, ಅಟ್ಯಾಚ್ ಮಾಡೋಕ್ಕೆ ರೆಡಿ ಆಗ್ತಿದೆ.
6:15ಗೆ ಬಂದಿದ್ದು ನಮ್ಮ ಟ್ರೈನು 7 ಗಂಟೆಗೆ ಗುಂತಕಲ್ಲಿಂದ ಹೊರಟಿದೆ. ಅಂದರೆ ಸುಮಾರು 45 ನಿಮಿಷ ಹಾಲ್ಟ್ ಆಗಿತ್ತು ಗುಂತಕಲ್ನಲ್ಲಿ. ಲೋಕಲ್ ಚೇಂಜು, ಕ್ಲೀನಿಂಗ್ ಆಯಿತು, ವಾಟರಿಂಗ್ ಆಯಿತು. ಕಲಬುರ್ಗಿ ಒಂದೇ ಬರುತ್ತು 10 ನಿಮಿಷ ಬಿಫೋರ್ ಬಂದಿದೆ. ಅದೂ ಟೋಟಲ್ 10 ನಿಮಿಷ ಬಿಫೋರು, ಒಂದು 5 ನಿಮಿಷ ಹಾಲ್ಟು, ಟೋಟಲ್ 15 ನಿಮಿಷ ಹಾಲ್ಟಿದೆ. ಗುಂತಕಲ್ಲಲ್ಲೂ ಪ್ಯಾಸೆಂಜರ್ಸ್ ಅಷ್ಟೊಂದು ಬೋರ್ಡ್ ಆಗಿಲ್ಲ ಗುರು, ಒಂದು ಸ್ವಲ್ಪ ಜನ ಅಷ್ಟೇ ಬೋರ್ಡ್ ಆಗಿರೋದು. ಖಾಲಿ ಇದೆ, ಅಲ್ಲಲ್ಲಿ ಒಬ್ಬೊಬ್ರು ಇದ್ದಾರೆ ಅಷ್ಟೇ. ಗರ್ರಾಲ ದಿನ್ನಿ ಯಶವಂತಪುರ ಅಹಮದಾಬಾದ್ ವೀಕ್ಲಿ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಿದೆ. ಪ್ರಶಾಂತಿ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅನಂತಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಆ ಕಡೆ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿ ಕೊಯಂಬತ್ತೂರಿಂದ ಮುಂಬೈ LTTಗೆ ಹೋಗೋ ಕುರ್ಲಾ ಎಕ್ಸ್ಪ್ರೆಸ್ ನಿಂತಿದೆ. ಆ ಟ್ರೈನ್ ವೀಡಿಯೋ ಮಾಡಬೇಕು, ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಕುರ್ಲಾ ಎಕ್ಸ್ಪ್ರೆಸ್ಸು ಅನಂತಪುರ ಪ್ಲ್ಯಾಟ್ಫಾರಮ್ ನಂಬರ್ 1 8 ಗಂಟೆ 46 ನಿಮಿಷಕ್ಕೆ ಬಂದಿದೆ ನಮ್ಮ ಟ್ರೈನು ಅನಂತಪುರಕ್ಕೆ. 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಅನಂತಪುರದಿಂದ ಹೊರಟಿದೆ. ಇಲ್ಲಿಂದ ತುಂಬ ಸ್ಟಾಪ್ಸ್ ಇದ್ದಾವೆ, ಅವೆಲ್ಲ ತೋರಿಸ್ಲಿಕ್ಕೆ ಆಗಲ್ಲ. ಎಷ್ಟೈತೆ ಅಷ್ಟು ತೋರಿಸ್ಕೊಂಡು ಹೋಗ್ತೀನಿ ನಾನು ನಿಮಗೆ. ಅಂದರೆ ಮೈನ್ ಸ್ಟಾಪ್ಸ್ ಮಾತ್ರ ತೋರಿಸ್ಕೊಂಡು ಹೋಗ್ತೀನಿ. ಈ ಟ್ರೈನ್ ಹೋಗೋ ರೂಟ್ ನೋಡ್ಕೊಂಡ್ರೆ ಕದಿರದೇವರಪಲ್ಲಿ, ರಾಯದುರ್ಗ, ಬಳ್ಳಾರಿ, ಗುಂತಕಲ್ ಆದಮೇಲೆ ಅನಂತಪುರ ಆದಮೇಲೆ ಧರ್ಮವರಂ ಜಂಕ್ಷನ್ನು, ಅಲ್ಲಿಂದ ಕದಿರಿ, ಮದನಪಲ್ಲಿ ರೋಡು, ಪಿಲೇರು, ಪಾಕಲ ಜಂಕ್ಷನು, ತಿರುಪತಿಗೆ ಹೋಗಿ ಸೇರುತ್ತೆ ಈ ಟ್ರೈನು. ಸೊ ಅವೆಲ್ಲ ತೋರ್ಸೋಕ್ಕಾಗಲ್ಲ, ಕತ್ಲಾಗುತ್ತೆ. ನೋಡೋಣ, ನನಗೆ ನಿದ್ದೆ ಎಲ್ಲರಿಗೂ ಬರಲ್ವೋ ಅಲ್ಲವರೆಗೂ ತೋರಿಸ್ತೀನಿ. ನಿದ್ದೆ ಬಂದರೆ ವೀಡಿಯೋ ಎಂಡ್ ಮಾಡಿಬಿಟ್ಟು ಡೈರೆಕ್ಟಾಗಿ ತಿರುಪತಿಯಲ್ಲಿ ತೋರಿಸ್ತೀನಿ. ಅನಂತಪುರದಲ್ಲಿ ನೋಡಿ ಒಂದು 50% ಪ್ಯಾಕ್ ಆಗಿದೆ. ಇಲ್ಲಿ ಯಾವುದೋ ರೈಲ್ವೆ ಸ್ಟೇಷನಲ್ಲಿ ಭಗತ್ ಕಿ ಕೋಟಿ SMVT ಭಗತ್ ಕಿ ಕೋಟಿ ಟ್ರೈನ್ ಕ್ರಾಸಿಂಗ್ ಆಗ್ತಿದೆ ನೋಡಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಧರ್ಮವರಂ ಜಂಕ್ಷನ್ ಔಟರಲ್ಲಿ ಇದೆ, ಎಂಟ್ರಿ ಆಗ್ತಿದೆ. ಆಪೋಸಿಟ್ ಬಸವ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಿದೆ ನೋಡಿ, ಮೈಸೂರು ಟು ಬಾಗಲಕೋಟೆಗೆ ಹೋಗೋ ಬಸವ ಎಕ್ಸ್ಪ್ರೆಸ್. ಈ ಟ್ರೈನ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ICF ಕೋಚಲ್ಲಿದ್ದಾಗ. ಈ LHB ಆಗಿ ಅಪ್ಗ್ರೇಡ್ ಆಗಿದೆ. ಸೊ LHB ಕೋಚಿಂದ ಎಂಡ್ ಟು ಎಂಡ್ ಮಾಡಲ್ಲ, ಬಾಗಲಕೋಟೆಯಿಂದ ಬೆಂಗಳೂರು ಅಥವಾ ಬೆಂಗಳೂರಿಂದ ಬಾಗಲಕೋಟೆವರೆಗೂ ಮಾಡ್ತೀನಿ. ವಿಡಿಯೋ ಬೇಕಂದರೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ, ಆದಷ್ಟು ಬೇಗ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಧರ್ಮವರಂ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರಮ್ ನಂಬರ್ 5ಕ್ಕೆ ಅನಿಸುತ್ತೆ. ಪ್ಲ್ಯಾಟ್ಫಾರಮ್ ನಂಬರ್ 5 ಧರ್ಮವರಂ ಜಂಕ್ಷನ್. ಯಾವುದೋ ಒಂದು ಟ್ರೈನ್ ಬರಬೇಕು, ಆ ಟ್ರೈನ್ಗೋಸ್ಕರ ವೆಯ್ಟಿಂಗ್. ಯಾಕಂದರೆ ಸಿಂಗಲ್ ಲೈನ್ ಇರೋದ್ರಿಂದ ಆ ಟ್ರೈನ್ ಬಂದಮೇಲೆ ಈ ಟ್ರೈನ್ ಹೋಗೋದು. ಟೈಮ್ ನೋಡಿದ್ರೆ 9 ಗಂಟೆ 46 ನಿಮಿಷ ಆಗಿದೆ ನೋಡಿ. ಇದೇ ಟ್ರೈನ್ ಹೇಳಿದ್ದು ನಾನು, ಈ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಿದ್ದು. ಈ ಟ್ರೈನ್ ಯಾವುದು ಅಂದರೆ 12731 ತಿರುಪತಿ ಸಿಕಿಂದ್ರಾಬಾದ್ ಎಕ್ಸ್ಪ್ರೆಸ್ಸು. ದೇವರು ಧರ್ಮವರಂ ಬಿಟ್ಟಿದೆ ನಮ್ಮ ಟ್ರೈನು.
ಫುಲ್ ಅಂದರೆ ಫುಲ್ಲು ಇರೋ ಬರೋ ಸೀಟ್ಸ್ ಎಲ್ಲ ಇಲ್ಲೇ ಧರ್ಮವರಮ್ದಾಗ ಫುಲ್ ಆದವು ಸ್ಲೀಪರ್ ಕ್ಲಾಸಲ್ಲಿ. ಇನ್ನು ಜನರಲ್ ಪರಿಸ್ಥಿತಿ ಕೇಳೋದೇ ಬೇಡ, ಅಷ್ಟು ಪ್ಯಾಕ್ ಆಗಿದೆ. ನೀವು ರಾಯದುರ್ಗದಿಂದ ಬರೋದ್ರಿಂದ ಅಷ್ಟೇನು ತೊಂದರೆ ಆಗಲ್ಲ, ನಿಮಗೆ ಆರಾಮಾಗಿ ಸೀಟ್ ಸಿಗುತ್ತೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತಿರುಪತಿ ವೆಸ್ಟ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ಸ್ಲೋ ಆಗಿ. ಧರ್ಮವರಂ ಬಿಟ್ಟ ಮೇಲೆ ಕದಿರಿ ಆದಮೇಲೆ ಕೊತ್ಕೋಟ, ಮದನಪಲ್ಲಿ ರೋಡು, ಪೀಲೇರು, ಪಾಗಾಲ ಜಂಕ್ಷನ್ ಇಷ್ಟು ರೈಲ್ವೆ ಸ್ಟೇಷನ್ಗಳ ಮೇಲೆ ನಮ್ಮ ಟ್ರೈನ್ ಈಗ ತಿರುಪತಿ ವೆಸ್ಟ್ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಸಮಯ ಬಂದುಬಿಟ್ಟು 2 ಗಂಟೆ 55 ನಿಮಿಷ ಆಗಿದೆ. ತಿರುಪತಿ ಬೆಟ್ಟ 3 ನಾಮ ಝೂಮ್ ಮಾಡ್ತಿದ್ದೀನಿ, ನೋಡೋಣ. ಕಾಣಿಸ್ತಿದೆಯಾ ಫ್ರೆಂಡ್ಸ್? ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತಿರುಪತಿ ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರಿ ಆಗ್ತಿದೆ. ಯಾವ ಪ್ಲ್ಯಾಟ್ಫಾರ್ಮ್ ಅಂತ ನೋಡೋಣ. ಪ್ಲ್ಯಾಟ್ಫಾರ್ಮ್ ನಂಬರ್ 3 ತಿರುಪತಿ ರೈಲ್ವೆ ಸ್ಟೇಷನ್. ಫ್ರೆಂಡ್ಸ್, ನೋಡಿದ್ರಲ್ಲ, ತಿರುಪತಿಗೆ ಕೇವಲ ಚಳ್ಳಕೆರೆಯಿಂದ 110 ರೂಪಾಯಿ, ದುರ್ಗದಿಂದ 130 ರೂಪಾಯಲ್ಲಿ ಚಳ್ಳಕೆರೆಗೆ ಬರ್ಬೋದು, ಅದು ತಿರುಪತಿಗೆ ಬರ್ಬೋದು, ಸಾರಿ. ಮತ್ತು ಸ್ಲೀಪರಲ್ಲಿ ಬರ್ತೀರಂದರೆ 210 ಚಳ್ಳಕೆರೆಯಿಂದ, 220 ದುರ್ಗದಿಂದ ಬರ್ಬೋದು. ತಿರುಪತಿಯಲ್ಲಿ ಎಲ್ಲಿ ಉಳ್ಕೊಳೋದು, ಟಿಕೆಟ್ SSD ಟೋಕನ್ಸ್ ಹೆಂಗೆ ತಗೊಳೋದು, ಏನಂತ ವೀಡಿಯೋ ಬೇಕಂದರೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ, ಅದನ್ನು ನಾನು ವೀಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೈಪ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ಲೈಕ್ ಮಾಡಿ, ಹೈಪ್ ಮಾಡಿ. ನಿಮಗೇನಾದರೂ ಚಾಟ್ ಮಾಡಬೇಕು ಅನಿಸಿದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ